ಮಹರ್ಷಿ ವಾಲ್ಮೀಕಿ ಅವರಿಗೆ, ವಿಶ್ವಗುರು ಬಸವಣ್ಣನವರಿಗೆ, ಸಂಗೊಳ್ಳಿ ರಾಯಣ್ಣವರಿಗೆ, ವಿಠ್ಠಲ್ ಹೇರೂರ್ ಅವರಿಗೆ. ಆತ್ಮೀಯ ಬಂಧುಗಳೇ, ಇವತ್ತು ಈ ಗೋಧೂಳಿ ಸಮಯದ ಮುತ್ರಾ ಗ್ರಾಮದಲ್ಲಿ ನಡೆದಂತ ನಿಜಶರಣ ಅಂಬಿಗರ ಚೌಡಯ್ಯನವರ ಮೂರ್ತಿ ಉದ್ಘಾಟನೆ ಮತ್ತು ಜಯಂತ್ಯೋತ್ಸವ ಕಾರ್ಯಕ್ರಮದ ವೇದಿಕೆ ಮೇಲೆ ಇದ್ದಂತ ಮಹಾತ್ಮ ಮಲ್ಲಣ್ಣಪ್ಪ ಮುತ್ತೆ ಅವರೇ, ಎಲ್ಲರದು ಹೆಸರು ಹೇಳಲ್ಲ, ನಮ್ಮ ಸಪ್ತ ಖಾತೆ ಮಾಜಿ ಸಚಿವರಾದಂಥ ಚಿಂಚನಸೂರ್ ಸಾಹೇಬ್ರೆ, ಭೀಮಣ್ಣ ಸಾಲಿಯಣ್ಣವರೇ, ಶರಣಪ್ಪಣ್ಣವರೇ, MLC ಸಾಬಣ್ಣ ಸಾಹೇಬ್ರೆ, ಎಲ್ಲ ನೆರೆದಂತ ನನ್ನೆಲ್ಲ ಬಂಧು ಭಗಿನಿಯರೇ, ಮುಂದೆ ನೆರೆದಂತ ಎಲ್ಲ ಸಮಾಜದ ಬಂಧು. ಇವತ್ತು ಏನಿದೆ ಇತಿಹಾಸ ಹುಟ್ಟ್ಯಾದಲ್ಲ, ಇತಿಹಾಸ ಹುಟ್ಟಿದ್ದು 5,000 ವರ್ಷಗಳ ಹಿಂದೆ ಏನು ಮಹಾಭಾರತ ನಡೀತು. ಆ ಮಹಾಭಾರತ ಹಿಡ್ಕೊಂಡು ಇಲ್ಲಿ ತನಕ ಈ ಒಂದು ಸಮುದಾಯ ಚಿಗರಿ ಬಂದ. ಬಹುಶಃ ಎಲ್ಲರೂ ಹೇಳ್ತಾರ, ಹಿಂದೆ ಆದಂತವರೆಲ್ಲ ಮಹಾತ್ಮರಿದ್ರು, ಹಿಂದೆ ಆದಂತವರೆಲ್ಲ ಶೂರಿದ್ರು, ಹಿಂದೆ ಆದಂತವರೆಲ್ಲ ಧೀರಿದ್ರು ಅಂತೇಳಿ. ಹೌದು, ಅವ್ರ ಮಾತಿನಂತೆ ನಡ್ಕೋತಿದ್ರು, ಅವ್ರು ಯಾರ್ದು ಕೈಚೀಲ ಹಿಡ್ತಿದ್ದಿಲ್ಲ, ಅವ್ರು ಧೀರಿದ್ರು, ಅವ್ರು ಸೂರಿದ್ರು, ಅವ್ರ ಅಪ್ಪನಂತ ಕೆಲಸ ಮಾಡಿದ್ರು. ಅವ್ರು ಇವತ್ತೇ ಮಾಡ್ಲಿಕ್ಕಾಗತ್ತಿಲ್ಲ. ಯಾರ್ದು ಹಂಗಿನವರೆಗೆ ನಾವಿದೆವು, ಇದ್ದಿದ್ದಂಗೆ ಹೇಳಕ್ಕಾಗತ್ತಿಲ್ಲ. ಚೌಡಯ್ಯನ ಜಯಂತಿ ಮಾಡ್ತೇವೆ, ಯಾರು ನಮ್ಗೆ ಅನ್ಯಾಯ ಮಾಡ್ತಾರೆ ಅಂತ ಹೇಳಕ್ಕಾಗತ್ತಿಲ್ಲ. ಯಾರು ನಮ್ಮಿಂದ ಸದುಪಯೋಗ ಮಾಡ್ಕೊಂಡು ಯಾರು ನಮಗೆ ದುರುಪಯೋಗ ಮಾಡ್ತಾರೆ ಅಂತೇಳಿ ಹೇಳಕ್ ಸಾಧ್ಯ ಆಗ್ತಾ ಇಲ್ಲ. ನಮ್ಮ ಏನು ಟೀಮ್ ಏನವಲ್ಲ, ನಮ್ಗೆ ಯಾರ್ಯಾರವಲ್ಲ ಎಲ್ಲರಿಗೂ ಗೊತ್ತಾಯ್ತು. ಬಹುಶಃ ನಮ್ಮ ಕಡೆ ಹೇಳ್ತಾರ, ಯಾರಿಗೆ ನಾವು ಹೊಲ ಮಾಡ್ಲಕ್ ಕೊಟ್ಟೇವಲ್ಲ, ಆ ಹೊಲ ಮಾಡ್ಲಕ್ ಕೊಟ್ಟಾಗ ಆ ಹೊಲದ ಮಾಡಕ್ ಬೇಕಿದ್ದಂದ್ರೆ ಆ ಹೊಲನೇ ಬಿಟ್ಟು ಕೊಡಲ್ಲ. ಅವ್ರು ಮಾಡೋರು ಕಬ್ಜೆ ತಗೋತಾರೆ. ಆ ಕಬ್ಜೆ ಬಿಡಿಸೋಬೇಕಾದ್ರೆ ನಾವು ಇನ್ನೊಬ್ರು ಬಳಿ ಹೋಗ್ಬೇಕು. ನಮ್ದು ಹೆಂಗಾಗ್ಯದಂದ್ರ, ಬಹುಶಃ ಇಲ್ಲೆಲ್ಲ ಹಿರಿಯರು ಕೂತಾರ, ನೀವು ವಿಧಾನಸೌಧ ಮಾತಾಡ್ಬೇಕು. ಇವತ್ತ ನಿಜಶರಣ ಒಬ್ಬರೇ ನಿಮ್ಮವರಲ್ಲ, ಕೃಷ್ಣ ಒಬ್ಬರೇ ನಿಮ್ಮವರಲ್ಲ, ದುರ್ಯೋಧನ ಒಬ್ಬರೇ ನಿಮ್ಮವರಲ್ಲ, ಧರ್ಮರಾಜ ಒಬ್ಬರೇ ನಿಮ್ಮವರಲ್ಲ. ಇವರ ಜೊತೆಗೆ ಇವತ್ತ ಮಹರ್ಷಿ ವಾಲ್ಮೀಕಿ ಅವರು ಪೊಲೀಸ್ ಸಮಾಜದವ್ರು ಗೊತ್ತಿರಲಿಲ್ಲ ನಿಮಗೆ. ಬಹುಶಃ ಮೊನ್ನೆ ಒಂದು ಗುಲ್ಬರ್ಗದಾಗ ಅಂಬೇಡ್ಕರ್ ಪೀಪಲ್ಸ್ ಪಾರ್ಟಿ ಅವರು ಕೋರ್ಟ್ ಹೋಗಿದ್ರು. ವಾಲ್ಮೀಕಿ ಪೊಲೀಸ್ ಸಮಾಜದವರು ಅಂತೇಳಿ ಕೋರ್ಟ್ ಹೇಳ್ತದೆ. ವಾಲ್ಮೀಕಿ ಕರು ಹೋಗಿದ್ದಾರೆ, ಬೇರೆ ಸಮಾಜದವ್ರು ತಗೊಂಡಾರ. ಆ ವಾಲ್ಮೀಕಿ ಸ್ವಾಮಿಯನ್ನು ಇಟ್ಕೊಂಡು ಎಷ್ಟಿ ತಗೊಂಡು 20-30 ವರ್ಷದಿಂದ ಅದ್ರ ಲಾಭ ಹತ್ತಿತ್ತಾರ. ನೀವು ಯಾವ ಮಕ್ಕಳ ಮಕ್ಕೊಂದಿರಿ ನಮ್ಮ ನಾಯಕರೇ? ಗೊತ್ತಿಲ್ಲ ನಿಮಗ? ಇತಿಹಾಸ ಓದಿಲ್ಲ? ಏನೆಲ್ಲ ಮಾತಾಡ್ಲಿಕ್ಕೆ ಇವತ್ತು ಹೋರಿ ಕೋಟಿಗೆ ವಾಲ್ಮೀಕಿ ಯಾವ ಸಮುದಾಯದವರು ಅಂತ ಹೋರಿ. ಇವತ್ತು ಅವರೇ ಯಾರನ್ನ ಮರ ಕಬ್ಜಾ ತಂದವರು, ವಾಲ್ಮೀಕಿನ ಕಳು ಮಾಡಿದವರು ಇವತ್ತ ನಮಗೆ ಎಷ್ಟು ಕೊಡ್ಬೇಡ್ರಿ ಅಂತ ಹೇಳ್ತಾರೆ. ನೋಡ್ರಿ ಎಂತಹ ನಗು ಚೇಟಿಗೆ ಇದು, ಎಂತಹ ದುರ್ದೈವ ಇದು. ವಾಲ್ಮೀಕಿಯನ್ನು ಇವತ್ತು ಕಳು ಮಾಡಿ ನಮಗೆ ಇವತ್ತು ಎಷ್ಟೇ ಕೊಡ್ಬೇಡ್ರಿ ಅಂತಾರಂದ್ರೆ, ನಂಬಲ್ಲಿ ತಾಕತ್ತಿಲ್ಲ ತಿಳಿ ತನಕ ಹಂಗ್ ಮಾಡ್ಯಾರವರು, ನಂಬಲ್ಲಿ ಶಕ್ತಿ ಇಲ್ಲ ತಿಳಿ ತನಕ ಹಂಗ್ ಮಾಡ್ಯಾರವರು. 1ನೇ ತಲೆಮಾರು ಹೋಗಿರ್ಬೋದು, 2ನೇ ತಲೆಮಾರು ಇಲ್ಲಿ ಕೂತಿರ್ಬೋದು, ಆದ್ರೆ 3ನೇ ತಲೆಮಾರದವರು ಬೆನ್ನತ್ತು ಹೊರದು ನಾವು ಎಷ್ಟು ತಗೊಳ್ತೇವೆ, ವಾಲ್ಮೀಕಿ ತಗೊಳ್ತೇವೆ. ಇವತ್ತು ಶಿವಾನಂದ ಅವ್ರು ಮಾತಾಡಿದ್ರು ಅದಕ್ಕಿಲ್ಲ, ನಾವು ಆಕಾಂಕ್ಷಿಗಳಿದ್ದು ಜಡ್ಪೆ ಕೂರಿಸಿ ಎಲ್ಲನೇ ನೀವು ಆರತ್ತೇವೆ. ಒಬ್ಬರಿಗೆ ಬೆಳೆಸ್ರೆ ಪಾಪ ಬರ ನೀವು ಜಡ್ಪಿ ಮಾಡ್ರಿ, ಟಿಪಿ ಮಾಡ್ರಿ, ಅವಕ್ಕೆ ಬೆಳೆಸ್ರಿ. ವಯಸ್ಸಿದ್ದಾಗ ಅಜ್ಜಿ ಎತ್ತಿರಿ ನೀವು, ಏನ್ ಪರವಾಗಿಲ್ಲ, ಏನು ಚಲೋ ಇದ್ದಾಗ. ಇನ್ನು ಮುಳುಕಾಗಿದ್ದು ಅಜ್ಜಿ ಎತ್ತಿರಿ, ನಮಗೇನು ಆಗಲ್ಲ, ನೀವೆಲ್ಲೋ ಬರ್ತಾವ ಅಪ್ಪ ಆಗಲ್ಲ. ನಾಯಕತ್ವ ಬಿಟ್ಕೊಡ್ಬೇಕು, ಮಕ್ಕಳನ್ನ ಬೆಳೆಸ್ಬೇಕು, ಸಮಾಜದವ್ರು ಬೆಳೆಸ್ಬೇಕು. ಯಾರ್ಯಾರಿಗೆ ಏನೇನು ತಾಕತ್ತದಲ್ಲ ಆ ಕೆಲಸ ಅವ್ರಿಗೆ ಕೊಟ್ಟಾಗ ಆ ಮನೆಯೂ ನಡೀತದೆ, ಆ ಸಮಾಜನೂ ನಡೀತದೆ. ಮಕ್ಕಳನ್ನ ಅವ್ರು ನೋಡಿ ಕಲೀರಿ. ಎಲ್ಲಿ ತನಕ ಅಂತ ಸುಮ್ಕೊಡುದು? ಈಗ ಹೋಯ್ತು ಒಂದು ತಲೆಮಾರ. ಅರವಿ ಚೌಧರಿ ಹೋದ್ರು, ಬಿ ಚೌಧರಿ ಹೋದ್ರು, ಕಾಮಣ್ಣ ವಚ್ಚ ಹೋದ್ರು, ದೇವೇಂದ್ರಪ್ಪ ಗಾಯಪ್ಪ ಹೋದ್ರು, ವಿಠ್ಠಲ್ ಹೇರೂರ್ ಅವರು ಹೋದ್ರು. ಇನ್ನು ಕೂತಿದ್ದ 2ನೇ ತಲೆಮಾರ, ನೀವು ಹೋಗ್ತೀರಿನ ಇನ್ನು 3ನೇ ತಲೆಮಾರ. ಆದ್ರೆ 2ನೇ ತಲೆಮಾರ ಬಹಳ ಮಂದಿ ಹೋಗ್ಯಾರಲ್ಲ, ಅವ್ರ ಯಾರ ಹೆಸರು ಹೇಳಲ್ಲ.
ಅರವಿಂದ್ ಚೌಧರಿ ಅವ್ರು ನಿಮ್ಗೆ ಗೊತ್ತಿದ್ದು, ಅವರೊಬ್ಬರ ಫೋಟೋ ನೀವು ಯಾರು ನೋಡಿಲ್ಲ. ಕಾಮಣ್ಣ ವಚ್ಚ ಅವರು, ದೇವೇಂದ್ರಪ್ಪ ಗಾಳಪ್ಪ ಅವರು, ಇದೇ ಕ್ಷೇತ್ರದವರು, DT ಜಯಕುಮಾರ್ ಅವ್ರು ಯಾರ್ದು ನೀವು ಇವತ್ತು ವೃತ್ತಿಗಳು ಮಾಡಿಲ್ಲ. ವ್ಯಕ್ತಿಯಲ್ಲಿ ಹೇಳೋದು ಮಾತ್ರ ವೃತ್ತಿಗಳು ಮಾಡಿರಿ. ಅವ್ರು ಬರೇ ರಾಜಕಾರಣ ಮಾಡಿದ್ರು, ಇವ್ರು ರಾಜಕೀಯ ಜೊತೆ ಸಮಾಜವನ್ನು ಕಟ್ಟಿದ್ರಂತೇಳಿ ಇವತ್ತು ನಿಮ್ಮ ಜನಮಾನಸದಲ್ಲಿ ಉಳಿದ್ರು. ನೀವು ಏನ್ ಗಳಿಸೋತ್ರಿ ಅದು ಉಳಿತಾರ ಅಷ್ಟೇ. ಬರೇ ಸುಳ್ಳು ಹೇಳುವಾಗ ಅಂತೇಳಿ ಪುಂಕ ಹೊಡಿತಾರ. ಸುಳ್ಳು ಹೇಳ್ಬೇಡ್ರಿ. ಒಬ್ಬ ರೈತ ಕೊಳ್ಳಿ ಒಂದು ಸಲ ಮಾಡ್ಸಂದ್ರ ಅದು ಮಂಡ ಐತಂದ್ರ ಒಗೆಲ ಅದಕ್ಕೆ ಬಾಯಿ ತೊಳಿತಾನ. ಒಂದು ಸಲ ಕೂಡ ಮಾಡ್ಸಂದ್ರ ಅದು ಮಂಡ ಐತಂದ್ರ ಕೂಡ ತೆಗೆಲವ ಅದಕ್ಕೆ ಬಾಯಿ ತೋರಿಸ್ತಾನ. ಬಟ್ ನಮ್ಮ ಲೀಡರ್ಗಳಿಗೆ ಸ್ವಲ್ಪ ಬಾಯಿ ತೊಳಿಬೇಕಾಗ್ಯದ, ಹಗರ ಮಾಡ್ಬೇಕಾಗ್ಯದ, ಹರಟ ಆಗ್ಬೇಕಾಗ್ಯದ, ಗಂಡಸರಾಗಿ ಮಾತಾಡ್ಬೇಕಾಗ್ಯದ. ತಾಕತ್ರ ಸಮಾಜ ಕನ್ಯೆ ಆದಾಗ, ತಾಕತ್ರ ಸಮಾಜ ಕನ್ಯೆ ಆದಾಗ ತೊಡಿ ತಟ್ಟಿ ನಿಲ್ಲಬೇಕಾಗ್ಯದ. ಅಂತ ನಮ್ಗೆ ಅವಶ್ಯಕತೆ ಆದೀಗ. ಬರೇ ಸುಳ್ಳು ಹೇಳುದು ಅದನ್ನ ಮಾಡ್ತೀನಿ ಇದನ್ನ ಮಾಡ್ತೀರಿ, ಎಲ್ಲಿ ಮಾಡ್ತೀರಿ? ವಯಸ್ಸೇ ಹೋಗ್ಬಿಟ್ಟ, ಈಗ ಏನ್ ಮಾಡೋದು ಯಾವಾಗ? ನಮ್ಗೂ ಸಾಕಾಗ್ಯದ. ನೀವು ಹೇಗಿದ್ದೀರಿ? ಬೇಡ ಅದೆಲ್ಲ ಹೇಳೋದು. ನೋಡ್ರಿ, ಹವ್ಯಾಸ ಬದಲಿಸಿದರೆ ಹಣೆ ಬರ ಬದಲಾದಿತ್ತು, ದೃಷ್ಟಿ ಬದಲಾಯಿಸಿದ್ರೆ ದೃಶ್ಯವೇ ಬದಲಾದಿತ್ತು, ವಿಚಾರ ಬದಲಾಯಿಸಿದ್ರೆ ದೇಶವೇ ಬದಲಾದಿತ್ತು. ದೋಣಿ ಬದಲಿಸಬೇಕೆಂದಿಲ್ಲ, ದೋಣಿ ಬದಲಿಸಬೇಕೆಂದಿಲ್ಲ. ನೀವು ಹೋಗುವ ದಿಕ್ಕ ಬದಲಿಸು, ನೀ ಸೇರುವ ದಡ ಎದುರಾದಿತ್ತು. ಒಂದು ಸ್ವಲ್ಪ ನಿಮ್ಮ ರಾಜಕೀಯ ಬದಲಿಸ್ರಿ. ನೀವು ಒಂಥರ ಬದಲಾಗ್ರಿ, ಒಂಚೂರು ಸಮಾಜ ಕಡೆ ಹೊಳಿ ನೋಡ್ರಿ. ನಮ್ಮ ಆಕ್ರೋಶಕ್ಕೆ ಸಿಟ್ಟಿಗೇರಿ ಮಾಡ್ರಿ. ಒಂದು ಸಲ ನೀವು ಮಕ್ಕೊಂಡ ಎದಿ ಮೇಲೆ ಕೈ ಇಟ್ಕೊಡ್ರಿ. ಇವತ್ತೊಂದು ಇಡೀ ರಾಜ್ಯದಾಗ ಹೋರಾಟ ಅಲೆ, ವಾಲ್ಮೀಕಿ ಯಾರು ಅನ್ನೋದು ಅಲೆ. ವಾಲ್ಮೀಕಿ ತಗೊಂಡು ಇವತ್ತು ಯಾರು ಮೀಸಲಾತಿ ತಗೊಂಡಾರಲ್ಲ ಅವ್ರ ರಾಜ್ಯದಾಗ ಹೋರಾಟ ಆಗ್ಲಿ. ಅದಕ್ಕೆ ನೀವು ತಯಾರಿ, ಬರೀ ಕರೆ ಕೊಡ್ರಿ. ನಾವು ಹಗಲು ರಾತ್ರಿ ದುಡಿದು ಜನ ಸೇರಿಸ್ತೀವಿ. ನೋಡ ಮತ್ತೆ ಹಂಗ ಹೋಗ್ತದ. ದಯವಿಟ್ಟು ಏನು ಯುವಕರದಿಲ್ಲ, ನೀವು ಬದಲಾಗ್ರಿ. ದಯವಿಟ್ಟು ಯಾರು ಎದ್ದು ಹೋಗ್ಬೇಡ್ರಿ. ಸಮಯ ಕಡಿಮೆ ಮಾತಾಡೋರು ಬಹಳ ಜನ ಅದಾರ. ಇನ್ನೊಂದ್ಸಲ ನಾವು ಮಾತಾಡ್ತೇವೆ. 3 ತಾಸ ಸಿನಿಮಾ ನೋಡ್ತೀರಿ.